ನಿಮ್ಗೊಂದು ಪ್ರಶ್ನೆ, ನಿಮ್ಮ ಮನೆಯಲ್ಲಿರುವಂತಹ ಮೊಬೈಲ್, ಟಿವಿ, ಟಾಯ್ಸ್, ಚಾರ್ಜರ್, ಬಟ್ಟೆಗಳು ಈ ಎಲ್ಲ ವಸ್ತುಗಳ ಮೇಲೆ ಮೇಡ್ ಇನ್ ಚೀನಾ ಅಂತ ಬರೆದಿರುತ್ತೆ. ಹಾಗಾದ್ರೆ ಚೀನಾ ವಿಶ್ವದ ಫ್ಯಾಕ್ಟರಿ ಆಗಿದ್ದು ಹೇಗೆ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಇಷ್ಟಕ್ಕೂ ಚೀನಾ ಪ್ರಪಂಚದ ಫ್ಯಾಕ್ಟರಿ ಆಗಿದ್ದು ಹೇಗೆ? ಎಲ್ಲರೂ ಅಂದ್ಕೋತಾರೆ ಕಡಿಮೆ ಬಜೆಟ್ ಅಲ್ಲಿ ತಯಾರಿಸ್ತಾರೆ ಅಂತ. ಇದು ಒಂದು ರೀಸನ್ ಆಗಿರಬಹುದು, ಆದರೆ ನಿಜವಾದ ಕಾರಣ ಅದಕ್ಕಿಂತ ದೊಡ್ಡದು. ಮೊದಲಿಗೆ ಚೀನಾ ಭಾರೀ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಿಸಿದೆ. ಬಂದರು, ಹೈವೇ, ರೈಲ್ವೇಸ್, ಇಂಡಸ್ಟ್ರಿಯಲ್ ಪಾರ್ಕ್ಸ್, ಫ್ಯಾಕ್ಟರೀಸ್ ಈ ಎಲ್ಲವೂ ಒಂದೇ ಕಡೆ ಎಕೋಸಿಸ್ಟಮ್ ಆಗಿ ಅಭಿವೃದ್ಧಿಪಡಿಸಿದೆ. ಇದರಿಂದ ಒಂದು ಪ್ರಾಡಕ್ಟ್ ಅನ್ನ ತಯಾರಿಸಲು ಬೇಕಾಗಿರುವಂತಹ ಎಲ್ಲವೂ ಕೂಡ ಒಂದೇ ಪ್ರದೇಶದಲ್ಲಿ ಸಿಗುತ್ತೆ. ಇನ್ನೊಂದು ದೊಡ್ಡ ಕಾರಣ ಏನು ಅಂದ್ರೆ ಸಪ್ಲೈ ಚೈನ್. ಒಂದು ಮೊಬೈಲ್ ತಯಾರಿಸಬೇಕು ಅಂದ್ರೆ ಸ್ಕ್ರೀನ್ಗೆ ಒಂದು ಕಂಪನಿ, ಬ್ಯಾಟರಿಗೆ ಇನ್ನೊಂದು ಕಂಪನಿ, ಕ್ಯಾಮ್ರಾಗೆ ಮತ್ತೊಂದು ಕಂಪನಿ, ಪ್ಯಾಕಿಂಗ್ಗೆ ಇನ್ನೊಂದು ಕಂಪನಿ, ಹೀಗೆ ನೂರಾರು ಕಂಪನಿಗಳು ಸೇರಿ ಕೆಲಸ ಮಾಡ್ತಾ ಇವೆ. ಚೀನಾದಲ್ಲಿ ಈ ರೀತಿಯ ಎಕೋಸಿಸ್ಟಮ್ ಇರೋದ್ರಿಂದ ಕಡಿಮೆ ಟೈಮಲ್ಲಿ, ಕಡಿಮೆ ಬಜೆಟ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಸಾಧ್ಯ ಆಗ್ತಾ ಇದೆ. ಜಗತ್ತಿನ ದೊಡ್ಡ ಬ್ರ್ಯಾಂಡ್ಗಳಾಗಿರುವಂತಹ ಆಪಲ್, ನೈಕ್, ಡೆಲ್ ಹೀಗೆ ಅನೇಕ ಕಂಪನಿಗಳು ತಮ್ಮ ಪ್ರಾಡಕ್ಟ್ಗಳನ್ನು ಚೀನಾದಲ್ಲೇ ತಯಾರಿಸಲು ಆರಂಭಿಸಿವೆ. ಇದಕ್ಕೆ ರೀಸನ್ ಏನು ಅಂದ್ರೆ ಸ್ಕಿಲ್ಡ್ ವರ್ಕರ್ಸ್, ಲಾಜಿಸ್ಟಿಕ್ ಎಲ್ಲವೂ ಕೂಡ ಒಂದೇ ಕಡೆ ಸಿಗುತ್ತೆ. ಅಂದ್ರೆ ಚೀನಾ ಕೇವಲ ಫ್ಯಾಕ್ಟರೀಸ್ ಅನ್ನ ನಿರ್ಮಾಣ ಮಾಡಿಲ್ಲ, ಬದಲಿಗೆ ಫ್ಯಾಕ್ಟರಿಗಳನ್ನ ಯಶಸ್ವಿಯಾಗಿ ನಿರ್ವಹಿಸಲು ಬೇಕಾಗಿರುವಂತಹ ಎಕೋಸಿಸ್ಟಮ್ ಅನ್ನ ನಿರ್ಮಾಣ ಮಾಡಿದೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಕೆಲ ಕಂಪನಿಗಳು ಚೀನಾ +1 ಸ್ಟ್ರಾಟಜಿ ಅನುಸರಿಸ್ತಾ ಇದೆ. ಅಂದ್ರೆ ಚೀನಾದ ಜೊತೆಗೆ ಭಾರತ, ವಿಯೆಟ್ನಾಂ, ಮೆಕ್ಸಿಕೋ ಮುಂತಾದ ದೇಶಗಳಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಿಸ್ತಾ ಇವೆ. ಇದಕ್ಕೆ ಪ್ರಮುಖ ಕಾರಣ ಸಪ್ಲೈ ಚೈನ್ ರಿಸ್ಕ್ ಕಡಿಮೆ ಮಾಡೋದು, ವ್ಯಾಪಾರ ವೈವಿಧ್ಯತೆ, ಭೌಗೋಳಿಕ ಉದ್ವಿಗ್ನತೆಗಳನ್ನು ಎದುರಿಸೋದು. ಇಲ್ಲಿ ನಾವು ಕಲಿಯಬೇಕಾದ ಅತಿ ದೊಡ್ಡ ಬಿಸ್ನೆಸ್ ಲೆಸನ್ ಏನಂದ್ರೆ ಚೀನಾ ಜಗತ್ತನ್ನ ಗೆದ್ದದ್ದು ಒಂದು ಫ್ಯಾಕ್ಟರಿಯಿಂದಲ್ಲ, ಸಾವಿರಾರು ಫ್ಯಾಕ್ಟರೀಸ್ಗಳನ್ನು ಜೋಡಿಸುವ ಎಕೋಸಿಸ್ಟಮ್. ಬಿಸ್ನೆಸ್ನಲ್ಲಿ ಪ್ರಾಡಕ್ಟ್ಗಿಂತಲೂ ಪವರ್ಫುಲ್ ಆಗಿರೋದು ಸಪ್ಲೈ ಚೈನ್ ಮಾತ್ರ. ನೀವೇನಂತೀರಾ? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.